ಟು ಮೈ ಕನ್ನಡ ವ್ಲಾಗ್. ನಾನು ಮೊದಲು ಹಿಂದಿ ಮಾಡ್ತಿದ್ದೆ, ಈ ಕನ್ನಡ ವ್ಲಾಗ್ ಮಾಡೋಕೆ ಚಾಲು ಮಾಡೀನಿ. ಯಾಕಂದ್ರೆ ನಾ ಕರ್ನಾಟಕದವ, ಅದಕ್ಕೆ ಕನ್ನಡ ವ್ಲಾಗ್ ಮಾಡೋಣ ಅಂತೇಳಿ ಕನ್ನಡ ವ್ಲಾಗ್ ಸ್ಟಾರ್ಟ್ ಮಾಡೀನಿ. ಆದ್ರೂ ನಾ ಸಾಜಿ ಹುಡುಗ, ನಂಗೆ ಕನ್ನಡ ಸ್ವಲ್ಪ ಬರೋಂಗಿಲ್ಲ. ಆದ್ರೂ ನಾ ಟ್ರೈ ಮಾಡಂತೀನಿ, ನೋಡ್ತೀನಿ ಎಷ್ಟು ಮಂದಿ ಸಪೋರ್ಟ್ ಮಾಡ್ತೀರಿ, ಎಷ್ಟು ಮಂದಿ ವ್ಲಾಗ್ ಮೇಲೆ ರೆಸ್ಪಾನ್ಸ್ ಕೊಡ್ತೀರಿ. ನಂಗೆ ಸಪೋರ್ಟ್ ಮಾಡಿರಿ, ಕನ್ನಡ ವ್ಲಾಗ್ ಮಾಡಂತೀನಿ. ಈಗ ನನಗೆ ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಸೊ ಅಷ್ಟೊತ್ತ ಸ್ಟೇ ಟ್ಯೂನ್ ಆಗಿರಿ. 15 minutes later. ಬ್ಯೂಟಿ ಫ್ಯಾಮಿಲಿ ಜಸ್ಟ್ ತಳಗೆ ಬಂದಿರಿ. ಮಮ್ಮಿಯವ್ರು ಮಸ್ತ್ ನಾಷ್ಟ ಮಾಡ್ಯಾರ, ತಾಲಿಪಿಟಿ ನಾಷ್ಟ ಮಾಡಿ ಸಿಗ್ತೇನೆ. 2000 years later. 200 ರೂಪಾಯಿ ಫ್ಯಾಮಿಲಿ ಅಂದ್ರೆ ಮನೆಯೊಳಗೆ ಕುಂತು ಭಾಳ ಬೇಜಾರು ಅಂತ್ರಿ. ನನ್ನ ಕಾಲೇಜ್ ಒಂದು ಸುಟ್ಟಿ ಐತಿ ಇವತ್ತು. ಹೋಗ್ಬೇಕಂದ್ರೆ ದೋಸ್ತವ್ರು ಕೂಟ ಹೋಗ್ಬೇಕಂದ್ರೆ ಅವ್ರದ್ದು ಬೇರೆ ಕಾಲೇಜ್ ಐತಿ, ನನ್ನ ಬೇರೆ ಕಾಲೇಜ್ ಐತಿ. ನನ್ನ ಸುಟ್ಟಿ ಐತಿ ಇವತ್ತು, ಅವ್ರದ್ದು ಕಾಲೇಜ್ ಐತಿ. ಹೋಗ್ಯಾರ ಮನೆಯೊಳಗೆ ಕುಂತು ಭಾಳ ಬೋರ್ ಆಗತ್ತಿದ್ದೆ. ಅದಕ್ಕೆ ಕಂಪ್ಯೂಟರ್ನಾಗೆ ಯೂಟ್ಯೂಬ್ ನೋಡ್ಕೊಂಡು ಕುಂತ್ಬಿಟ್ಟೆ ನೋಡ್ರಿ. ಬೇಜಾರು ಅಂತಿದ್ದು ಭಾಳ. ಬರೀ 2-3 ಕ್ಲಿಪ್ಸ್ ತೋರಿಸಂದ್ರೆ ಮಸ್ತ್ ಸಿಗ್ತೈತಿ. ಜಸ್ಟ್ ಕುಂತಿದ್ದೆ ಕಂಪ್ಯೂಟರ್ನಾಗ, ಒಂದು ದೊಡ್ಡ ಪಿಕ್ಚರ್ ಆಗಿಬಿಡ್ತೀರಿಪ್ಪ ಬೇಜಾರ. ಇಲ್ಲಿ ಕಂಪ್ಯೂಟ್ರಿಂದ ಸೌಂಡ ಬರಂತಿಲ್ಲ, ನಮ್ದು ಎಲ್ಲ ಸ್ಪೀಕರ್ ಹೋಗ್ಬಿಟ್ಟಾವ. ತೋರಿಸ್ತೀವಿ ನೋಡ್ರಿ ನಿಮ್ಗೆ. ನೋಡ್ರಿ ಫ್ಯಾಮಿಲಿ, ಏನೂ ಆವಾಜ್ ಬರಂತಿಲ್ಲ. ಸಾಂಗ್ ಹಚ್ಚೀನಿ, ಆದರೂ ಇವು ಸ್ಪೀಕರ್ ಎಲ್ಲ ಹಾಳಾಗ್ಬಿಟ್ಟಾವ. ಹೊಸದು ಹಾಕ್ಬೇಕವ ನೋಡ್ರಿ. ಸುಳ್ಳಂದ್ರೆ ತೋರಿಸ್ತೀನಿ ನೋಡ್ರಿ. ಇಲ್ಲಿ ಸೌಂಡು ಫುಲ್ ಜೋರದಾವ ನೋಡ್ರಿ. ಸೌಂಡ್ ಫುಲ್ ಜೋರ್ ಐತ್ರಿ. ಇಲ್ಲೇನು ಜೋರ್ ಐತಿ, ಫುಲ್ ಸೌಂಡ್ 100 ಐತಿ. ಆದರೂ ಸೌಂಡ್ ಬರಂತಿಲ್ಲ. ಅದು ರೀ ಫ್ಯಾಮಿಲಿ, ನೀವು ನೋಡಿದ್ರಿ ಏನು ಸೌಂಡ ಬರಂತಿಲ್ಲ. ಇಂಥ ಟೈಮಿಗೆಲ್ಲ ಪಿಕ್ಚರ್ ಆಗ್ತಾವ್ರಿ. ಇದೊಂದು ಸೌಂಡ್ ಬರಂತೈತ್ರಿ ಭಾಳ. ಬ್ಲಾಗ್ ಮಾಡೋಕ್ಕಾಗ್ತಾ ಇಲ್ಲ. ಯಾಕಂದ್ರೆ ಅಲ್ಲಿ ಮನ್ಯಾಗ ಅಂತಿದ್ದು ಬಾಜು ಒಂದೊಂದು ಸಲ ವೈಫೈ ಕನೆಕ್ಟ್ ಆಗಂಗಿಲ್ಲ ರೀ. ಈ ವೈಫೈ ಹಾಕ್ಯಾರ ನೋಡ್ರಿ, ಒಂದೊಂದು ಸಲ ವೈಫೈ ಕನೆಕ್ಟ್ ಆಗಂಗಿಲ್ಲ, ಒಂದೊಂದು ಸಲ ಈಗ ಸ್ಪೀಕರ್ ಹೋಗ್ಬಿಟ್ಟೈತ್ರಿ. ಇಂಥ ಟೈಮಿಗೆ ಆಗೋದೈತ್ರಿ. ಆಯ್ತು ತಗೋರಿ, ಮಸ್ತ್ ಸಿಗ್ತೇನಂತ. A few moments later. ಫ್ಯಾಮಿಲಿ ಜಸ್ಟ್ ಕುಂತ ಬೇಜಾರಾಗಂತಿದ್ರಿ. ಮತ್ತು ಒಂದು ನೆನಪು ಅಂತ ಎಲ್ಲ ಶೂಸ್ ರೆಡಿ ಆಗಿದ್ದು ನಂದು. ಅದಕ್ಕೆ ತೊಳೆನಂತೇಳಿ ತಮ್ಮತ್ತೈತ್ರಿಪ್ಪ ಭಾಳ. ನಮ್ಮ ಮನೆ 3 ಅಂತ ಐತ್ರಿ. ಮ್ಯಾಲೆ ತೊಳಗೆ ಮಾಡೋ ಮಠ ಅಂದ್ರೆ ಇಲ್ಲೇ ಮಠ ಬರ್ತೈತ್ರಿ. ಈಗ ಜಸ್ಟ್ ಕುಂತೈತೇರಿ. ಎಲ್ಲ ತೊಳೆನಂದು ರೆಡಿ ಆಗಿದ್ದು ಶೂಸ್ ತೊಳೆನಂತೇಳಿ ಮ್ಯಾಲೆ ಬಂದೇನಿ. ನನ್ನ ಶೂಸ್ ನೋಡ್ರಿ ನೀವು ಹೆಂಗದಾವ, ಎಂಥ ಪ್ರಿಯ ಅದಾವ ಅಂದ್ರೆ ಇವೆಲ್ಲ ತೊಳಿಬೇಕ್ರಿ ಕುಂತಿ. ತೋರಿಸ್ತೀನಿ ನೋಡ್ರಿ. ಈಗ ನೋಡ್ರಿ ಫ್ಯಾಮಿಲಿ, ಇಲ್ಲಿ ಶೂಸ್ ಹೆಂಗೆ ರೆಡಿ ಆಗ್ಯಾವ. ಇವು ಚಪ್ಲಿನೂ ರೆಡಿ ಆಗ್ಯಾವ, ಎಲ್ಲ ಶೂಸ್ ರೆಡಿ ಆಗ್ಯಾವ. ಇವು ಅಂದ್ರೆ ಚಪ್ರಿ ರಿಪ್ಪ. ಇವು ತೊಗೊಂಡು ಇದಾಗತ್ತೀನಿ ನೋಡ್ರಿ. ನಾ ಎಲ್ಲ ಚಪ್ರಿನ ಮಾಡಿಬಿಡ್ತಾವ್ರಿ ಶೂಸ್. ಎಂಥ ಚಲೋ ಐತ್ರಿ. ಹಾಕ್ಕೊಂಡು ಎಲ್ಲರೂ ಚಪ್ರಿನ ಮಾಡ್ಯಾರ್ರಿ. ಈಗ ಬರ್ರಿ ಎಲ್ಲ ತೊಳಿದು ಒಣಗಾಕ್ತೀನಿ ರೀ. ಎಲ್ಲ ತೊಳೆದು ಹಾಕೇನ್ರಿ. ಈಗ ಎಷ್ಟು ರೆಡಿ ಆಗಿದ್ಪ ಅಂದ್ರೆ ತಿಕ್ಕಿ ಕೈ ನೋವು ಅಂತಾವ್ರಿ. ಚೊಕ್ಕ ಬಿಸಿಲೊಂದು ಬಿದ್ದೈತ್ರಿ. ಎಲ್ಲೈತು ಬಿಸಿಲಾಗ ಕಾಣತ್ತಿಲ್ಲಲ್ಲ, ಇಲ್ಲೇ ಮುಚ್ಕೊಂಡಿತ್ರಿ. ಅದು ಪೂರ ತೊಳ್ದೇನ್ರಿ. ಚೊಕ್ಕ ಬಿಸಿಲು ಬಿದ್ದೈತಿ. ಅದು ತಗೋರಿ ಫ್ಯಾಮಿಲಿ. ಈಗ ಎಲ್ಲಿ ಹೋಗ್ತೀವಿ ಅಂದ್ರೆ ನಾನು ಮತ್ತು ನಮ್ಮಪ್ಪ ಬಿಟ್ಟು ಹೋಗತ್ತೀವಿ. ಯಾಕಂದ್ರೆ ನಂದು ಟ್ರ್ಯಾಕ್ ಪ್ಯಾಂಟ್ ತೊಗೊಳೋದೈತಿ. ಅದಕ್ಕೆ ಇಲ್ಲಿ ಒಂದು ಹೊಸದು ವಿಟು ಆಗೈತಿ ಪದ್ಮಾವಲ್ ಒಳಗೆ, ಅಲ್ಲಿ ಹೋಗತ್ತೀನಿ. ಸೊ ಇಲ್ಲಿಂದ ಡೈರೆಕ್ಟ್ ವಿಟು ಒಳಗೆ ಸಿಗ್ತೀನಿ ಅಂತ 2-3 ಕ್ಲಿಪ್ಸ್ ತೋರಿಸ್ತೀನಿ ಬರ್ರಿ. ಜಸ್ಟ್ ಬಂದೇವಿ. ಇಲ್ಲಿ ತಳಗೆ ಗಾಡಿ ಪಾರ್ಕಿಂಗ್ ಮಾಡಕ್ಕೆ ಬಂದೇವಿ. ಅದು ಮ್ಯಾಲೆ ಐತಿ. ಈಗ ಮ್ಯಾಲೆ ಹೋಗಿ ತೋರಿಸ್ತೀನಿ. ಅಷ್ಟೊತ್ತನ ಸ್ಟೇ ಟ್ಯೂನ್ ಆಗಿರಿ.
ಲೈಕ್ ಬರಂತಿಲ್ಲ, ನೋಡೋಣ ಯಾವ ಲೈಕ್ ಬರ್ತೈತಂತ. ಹಿಂಗೈತ್ರಿ ತೋರಿಸಂತ ಅಡ್ಲಿ. ಸೊ ಫ್ಯಾಮ್ಲಿ ಫೈನಲಿ ಈಗ ತೊಗೊಂಡಿದ್ದೆ ಪ್ಯಾಂಟ್ ನೋಡ್ರಿ ಹೆಂಗೆ ಕುಂತೈತಿ, ಚೊಕ್ ಕುಂತೈತಿ. ಈಗ ನೋಡ್ರಿ ಸೀದಾ ಬಿಲ್ ಮಾಡ್ಕೊಂಡು ಮನೆಗೆ ಹೋಗೋಣ ಅಂತ. ಸೊ ಗಾಯ್ಸ್ ಫೈನಲಿ ತೊಗೊಂಡೀವಿ ಈಗ ಬಿಟ್ಟುದಾಗಿಂದ ಪ್ಯಾಂಟ್. ಈಗ ಸೀದಾ ಮನೆಗೆ ಹೋಗಂತೀವಿ. ಈಗ ನೋಡ್ರಿ ಮನೆ ಸೀದಾ ಮನೆಗೆ ಹೋಗಿ ಸಿಗ್ತೀವಿ. ಸೊ ಫ್ಯಾಮ್ಲಿ ಈಗ ಎಲ್ಲಿ ನಿಂತಿತ್ತಂದ್ರೆ ಚೋಟು ತಿನ್ನಕ್ಕೆ ನಿಂತೀವಿ. ಹೋಗೋದೇ ಪಪ್ಪ ಅಂದ್ರೆ ಚೋಟು ತಿಂದು ಹೋಗೋಣ ಅಂತ, ಅದಕ್ಕೆ ಇಲ್ಲಿ ಚೋಟು ತಿನ್ನಕ್ಕೆ ನಿಂತೀವಿ. ಚೋಟು ತಿಂದ ಸೀದಾ ಮನೆಗೆ ಹೋಗೋಣ ಅಂತ. ಸೊ ಫ್ಯಾಮ್ಲಿ ಈಗ ಜಸ್ಟ್ ಮನೆಗೆ ಬಂದಿದ್ದೀವಿ. ಈ ವ್ಲಾಗ ಇಲ್ಲೇ ಎಂಡ್ ಮಾಡ್ತೀವಿ. ಐ ಹೋಪ್ ಈ ವ್ಲಾಗ್ ನಿಮ್ಗೆ ಸೇರೈತಂತೆ. ಸೇರಿದ್ರೆ ಲೈಕ್ ಮಾಡಿರಿ, ಇಲ್ಲ ಅಂದರೆ ಸಜೆಸ್ಟ್ ಮಾಡಿರಿ ಏನು ಇನ್ನೂ ಇಂಪ್ರೂವ್ ಮಾಡ್ಬೇಕಂತ. ಸೊ ಸಿಗೋಣ ಮತ್ತು ಮುಂದಿನ ವ್ಲಾಗ್ದಾಗ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.